ನಮಸ್ಕಾರ ಗುರುವೆ, ಎಲ್ರು ತುಂಬಾ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡು ಇವತ್ ನಾನು ಹೋಗ್ತಾ ಇದ್ದೀನಿ ಪ್ರಪಂಚದಲ್ಲೇ ಅತಿ ಎತ್ತರದಲ್ಲಿರುವಂತ ಶ್ರೀ ಕೃಷ್ಣ ಟೆಂಪಲ್ಗೆ. ಆ ಜಾಗ ಯಾವ್ದು ಅಂತಂದ್ರೆ ಯೂಲಕಾಂಡ. ಈ ಒಂದು ಟೆಂಪಲ್ಗೆ ಹೋಗ್ಬೇಕಂದ್ರೆ ಡೈಲಿ ಇರೋದೆ 4 ಬಸ್ಸು. ಬೆಳಗಿನ ಜಾವ 6 ಗಂಟೆಗೆ, 10 ಕಾಲ್ಗೆ, 10 ಮುಕ್ಕಾಲ್ಗೆ, ಮತ್ತೆ ಸಂಜೆ 6 ಕಾಲ್ಗೆ ಇರೋದು. ಸೊ ಈಗ ನಾನು ಹೋಗ್ತಾ ಇರುವಂತ ಬಸ್ ಬಂದು 6 ಕಾಲ್ಗೆ, ಅದು ಇದೇ ಬಸ್ಸು. ಈ ಒಂದು ಬಸ್ನಲ್ಲೇ ನಾನೀಗ ಹೋಗ್ತಾ ಇದ್ದೀನಿ ಇಲ್ಲಿಂದ ತಾಪ್ರಿಗೆ, ತಾಪ್ರಿಯಿಂದ ಯೂಲಕಾಸಕ್ಕೆ, ಅಲ್ಲಿಂದ 13 ಕಿಲೋಮೀಟರ್ ಟ್ರಕ್ ಮಾಡಿಕೊಂಡು ಯೂಲಕಾಂಡಕ್ಕೆ. ಗುರುವೆ, ಬೆಂಗಳೂರಲ್ಲಾದ್ರೆ ಒಂದ್ 5 ನಿಮಿಷಕ್ಕೆ ಬಸ್ ಬರ್ಲಿಲ್ಲ ಅಂತಂದ್ರೆ ಎಷ್ಟು ಟೆನ್ಷನ್ ಆಗ್ತೀವಲ್ವಾ. ಬಟ್ ಇಲ್ಲಾದ್ರೆ ಹಂಗಲ್ಲ. ಸುಮಾರು 1 ಅವರ್, 2 ಅವರ್ಸ್, 3 ಅವರ್ಸ್, ಆಲ್ಮೋಸ್ಟ್ 4 ಅವರ್ಸ್ ವರೆಗೂ ಕಾಯ್ಕೊಂಡು ನಾವು ಹೋಗ್ಬೇಕಾದಂತ ಪ್ಲೇಸ್ ನ ತಲುಪಬೇಕಾಗತ್ತೆ. ನೋಡ್ಬೋದು ಎಷ್ಟು ರಶ್ ಐತೆ ಅಂತ. ಸೊ ಇದೇ ರೀತಿ ಇನ್ನೂ 9 ಅವರ್ ಜರ್ನಿ ಮಾಡಿಕೊಂಡು ನಾನು ಹೋಗ್ಬೇಕು ತಾಪ್ರಿಗೆ. ಗುರುವೆ, ಈಗಾದ್ರೆ ನಾನು ಹೋಗ್ತಾ ಇದ್ದೀನಿ ಇಂಡಿಯಾದ ಮೋಸ್ಟ್ ಡೇಂಜರಸ್ ರೋಡ್ ಆಗಿರುವಂತ ಇಂಡಿಯನ್ ಟಿಬೆಟ್ ರೋಡ್ ಅಲ್ಲಿ. ಈ ಇಂಡಿಯನ್ ಟಿಬೆಟ್ ರೋಡ್ ಬಗ್ಗೆ ತುಂಬಾನೇ ಕೇಳಿದ್ದೆ, ಡೇಂಜರಸ್ ರೋಡ್ ಅಂತ. ಈಗ ಅದೇ ರಸ್ತೆಯಲ್ಲಿ ಬಸ್ಸಲ್ಲಿ ಹೋಗ್ತಿದ್ದೀನಿ. ಒಂದ್ ಕಡೆಗೆ ದೊಡ್ಡ ದೊಡ್ಡ ಬೆಟ್ಟಗಳಾದ್ರೆ ಇನ್ನೊಂದ್ ಕಡೆ ನೇರವಾಗಿರುವಂತ ಕಂದಕ. ಬಸ್ ವಿಂಡೋ ಸೈಡಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರೆ ಸ್ವಲ್ಪ ಭಯ ಆಗುತ್ತೆ, ಆದ್ರೆ ಅದಕ್ಕಿಂತ ಜಾಸ್ತಿ ಈ ವ್ಯೂ ಮೆಸ್ಮರೈಸ್ ಮಾಡುತ್ತೆ. ಪ್ರತಿ ಟರ್ನ್ ತೆಗೆದಾಗ ಹೊಸ ಸೀನ್ ಸಿಗುತ್ತೆ. ಕೆಳಗಡೆ ರಿವರು ಫ್ಲೋ ಆಗ್ತಾ ಇರುತ್ತೆ, ಮೇಲ್ಗಡೆ ಕ್ಲೌಡ್ಸು ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ. ಕೆಲವು ಪ್ಲೇಸ್ ಅಂದ್ರೆ ಸ್ಟ್ರೈಟ್ ಮೂವಿ ಶಾಟ್ ಥರನೇ ಕಾಣ್ತವೆ. ನಿಜ ಹೇಳ್ಬೇಕಂದ್ರೆ ಈ ರೋಡು ಡೇಂಜರಸ್ ಇರ್ಬೋದು, ಆದರೆ ಇದೇ ರಸ್ತೆಯಲ್ಲಿ ಬ್ಯೂಟಿ ಕೂಡ ಇದೆ. ಬಸ್ ಜರ್ನಿ ಅಂದ್ರೆ ನಾರ್ಮಲ್ ಆಗಿ ಬೋರ್ ಆಗುತ್ತೆ ಅನ್ನೋರು ಕೂಡ ಇದ್ದಾರೆ, ಆದರೆ ಅಂಥವ್ರು ಸಹ ಈ ಒಂದು ರೋಡ್ನಲ್ಲಿ ವಿಂಡೋ ಸೀಟ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಿರ್ತಾರೆ. ಹೋಲ್ ಜರ್ನಿ ಫುಲ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ. ಈ ಪ್ಲೇಸ್ ಒಂದನ್ನು ಕಲಿಸುತ್ತೆ, ನೇಚರ್ ಮುಂದೆ ನಾವು ಎಷ್ಟು ಚಿಕ್ಕವರು ಅಂತ. ಮತ್ತು ಲೈಫಲ್ಲಿ ಕೆಲವು ಜರ್ನಿಗಳು ಡೆಸ್ಟಿನೇಷನ್ಗಾಗಿ ಅಲ್ಲ, ಆ ಜರ್ನಿನ ಫೀಲ್ ಮಾಡೋದಕ್ಕಾಗಿ ಇರ್ತವೆ. ಗುರುವೆ, ಈಗಾದ್ರೆ ನಾನು ಫೈನಲಿ ತಾಪ್ರಿನ ರೀಚ್ ಆಗಿದ್ದೀನಿ. ಈಗ ನೆಕ್ಸ್ಟ್ ಇಲ್ಲಿಂದ ಯೂಲಕಾಸಕ್ಕೆ ಹೋಗ್ಬೇಕು. ಯೂಲಕಾಸಕ್ಕೆ ಒಂದು 3:30 ಬಸ್ ಇತ್ತು, ಅದು ಪಂಚರ್ ಆಗೋಗ್ಬಿಟ್ಟು ಅದು ಬರೋಕ್ಕೆ ಈಗ 5:30 ಆಗುತ್ತೆ. ಸೊ ಹಾಗಾಗಿ ಈಗ ನಾನು ಹೋಗ್ತಾ ಇದ್ದೀನಿ ಈ ಒಂದು ಶೇರ್ ಟ್ಯಾಕ್ಸಿಲೆ. ಸೊ ಪರ್ ಪರ್ಸನ್ಗೆ 200 ರೂಪೀಸ್ ಬೀಳುತ್ತೆ. ಇಲ್ಲಿಂದ ಯೂಲಕಾಸಕ್ಕೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಡೇ ಟ್ರಕ್ ಮಾಡ್ತೀನಿ. ಈಗಾದ್ರೆ ಶೇರ್ ಟ್ಯಾಕ್ಸಿ ಹತ್ಕೊಂಡು ನಾನು ಹೋಗ್ತಾ ಇದ್ದೀನಿ ಯೂಲಕಾಸಕ್ಕೆ. ಹೋಗೋಕ್ಕಿಂತ ಮುಂಚೆ ನಮ್ಮ ಏನು ಪ್ಯಾಸೆಂಜರ್ಸ್ನ, ನಮ್ಮ ಫ್ರೆಂಡ್ಸ್ನ ಪರಿಚಯ ಮಾಡ್ಕೊಡ್ತೀನಿ. ಸೊ ಬಾಯ್. ಹಲೋ. ಸೊ ಇವರು ಬಂದು ವ್ಲಾಗರ್ಸ್ ಅಂಡ್ ಹಿಂದೆ ಇರೋರು ಬಂದು ವೆಸ್ಟ್ ಬೆಂಗಾಲ್ ಇಂದ. ಹಾಯ್ ಬೋಲೋ ಬಾಯ್. ಸೊ ಇವ್ರ ಜೊತೆ ಇವಾಗ ಏನು ಶೇರ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯೂಲಕಾಸಕ್ಕೆ. ಗುರುವೆ, ಯೂಲಕಾಸಕ್ಕೆ ಹೋಗ್ತಾ ಇದ್ದಂಗೆ ಇಲ್ಲೊಂದು ವಾಟರ್ ಫಾಲ್ ಕಾಣಿಸ್ತು, ಅದನ್ನ ತೋರಿಸ್ತೀನಿ ನೋಡ್ರಿ. ಹೆಂಗಿದೆ, ಸಕ್ಕದಾಗಿದೆ ಅಲ್ಲ. ಸೊ
ಆ ಜಲಪಾತದ ನೀರ್ನ ಒಂದು ಬಾಟಲ್ ಇಟ್ಕೊಂಡಿದ್ದೀನಿ. ಇದನ್ನ ಕುಡಿದ್ರೆ ಎಷ್ಟು ಕೋಲ್ಡ್ ಇರುತ್ತಂದ್ರೆ ಈಗ ತಾನೇ ಫ್ರಿಡ್ಜ್ ಇಂದ ತೆಗ್ದಿರುವಂತ ನೀರು ಎಷ್ಟು ಕೋಲ್ಡ್ ಇರುತ್ತೋ ಅಷ್ಟು ಕೋಲ್ಡ್ ಇದೆ. ಸಖತ್ ಕೋಲ್ಡು. ಗುರುವೆ ಫೈನಲಿ ಯೂಲಾಕಾಸಕ್ಕೆ ಬಂದ್ವಿ. ಸೊ ಈಗ ಇಲ್ಲಿದ್ದಂತ ನಮ್ಮ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳ್ಬಿಟ್ಟು ಈಗ ನಾನು ಹೋಗ್ತಾ ಇದ್ದೀನಿ ಟ್ರಕ್ ಮಾಡ್ಕೊಂಡು. ಬಾಯ್, ಥ್ಯಾಂಕ್ ಯು ಬಾಯ್, ठीक है बाय, मिलूंगा ऊपर मिलूंगा, ठीक है अच्छा भाई हम लोग चलना. ಸೊ ಅವ್ರಿಗೆಲ್ಲ ಬಾಯ್ ಹೇಳಿ ನಾನು ಮತ್ತೆ ಭಯ್ಯ ಇಬ್ರು ಇವಾಗ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಟೈಮ್ ಸುಮಾರು 4:15 ಆಗೈತೆ. ಸೊ ಆದ್ರೂ ಇವಾಗ 8 ಕಿಲೋಮೀಟರ್ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಲಗೇಜ್ ಎಲ್ಲ ನೋಡ್ಬೋದು. ಈ ಒಂದು ಸ್ಟ್ರಗಲ್ಗೆ ಲೈಕ್ ಮಾಡಿ. ಗುರು ಅದು ಹಾಕ್ಬಿಡೋಣ ಅಂತ ಅಂದ್ಕೊಂಡೆ, ನೋಡಿದ್ರೆ ಅಲ್ಲಿಂದ ಒಂದು 100 ಮೀಟ್ರ್ ಬಂದ್ವಿ, ಆಗಲೇ ಸುಸ್ತಾಗೋಯ್ತೀಯ. ಯಾಕಂದರೆ ಲಗೇಜ್ ನೋಡ್ರಿ ಎಷ್ಟು ಅದೇ ಅಂತ. ಸೊ ಈಗಾದರೆ ನಾನು ಬಂದಿದ್ದೀನಿ, ಕಾರ್ ಕಾಣಿಸ್ತೈತಲ್ಲ ಅಲ್ಲಿಂದ ಇನ್ನೂ ಅಲ್ಲಿಗೆ ಹೋಗ್ಬೇಕು. ಸೊ ಊಟ ಮಾಡಬೇಕು. ಮಧ್ಯಾಹ್ನದಿಂದ ಊಟನೂ ಇಲ್ಲ ಏನೂ ಇಲ್ಲ. ಪಾಪ ಭಯ್ಯನೂ ಊಟ ಮಾಡಲಿಲ್ಲ, ಆದರೂ ನಮ್ಮ ಜೊತೆಲಿ ಬರ್ತಾವ್ರೆ. ಗುರುವೆ ನಾಳೆ ಟ್ರಕ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಇವತ್ತೇ ಟ್ರಕ್ ಸ್ಟಾರ್ಟ್ ಮಾಡಿದೆ. ಹಾಗೆ ಕೈ ಕಾಲೆಲ್ಲ ಬಿದ್ದೋಯ್ತು. ಈಗ ಬಂದದ್ದು ಎಲ್ಲಿಂದ ಗೊತ್ತು, ಅಲ್ಲಿ ಕಾರ್ ಕಾಣಿಸ್ತೈತಲ್ಲ ಅಲ್ಲಿಂದ ಫುಲ್ ಅಂದರೆ ಫುಲ್ಲು ಸುಸ್ತಾಗೋಗಿದ್ದೀನಿ. ಆದರೂ ಜೈ ಶ್ರೀ ಕೃಷ್ಣ ಪರಮಾತ್ಮ ಅಂದ್ಕೊಂಡು ಹತ್ತಾ ಇರೋದೆ. ಗುರು ಆಪಲ್ ಟ್ರೀ ಯಾವತ್ತಾದ್ರೂ ನೋಡಿದ್ದೀರಾ? ತೋರಿಸ್ತೀನಿ ನೋಡ್ರಿ, ಕಾಣಿಸ್ತಿದ್ಯಾ? ಇದೆಲ್ಲ ಕಾಣಿಸ್ತಿರೋದೆಲ್ಲ ಬಂದು ಆಪಲ್ ಟ್ರೀನೇ. ಸೊ ಆಪಲ್ ಬೀಚ್ ತೋರಿಸ್ತೀನಿ ನೋಡ್ರಿ. ಈಗ ಕಾಣಿಸ್ತಿದ್ಯಾ? ಇನ್ನೂ ಚಿಕ್ಕ ಚಿಕ್ಕದು. ಸೊ ಬರ್ತಾ ಯಾವುದಾದ್ರೂ ದೊಡ್ಡದಾಗಿರೋ ಆಪಲ್ ಸಿಕ್ಕಿದ್ರೆ ನಿಮ್ಗೆ ಖಂಡಿತವಾಗ್ಲೂ ತೋರಿಸ್ತೀನಿ ಆ್ಯಂಡ್ ನಾನೇ ತಿಂತೀನಿ. ಬೆಳಗ್ಗೆ ಒಂದೇ ಒಂದು ರೋಟಿ ತಿಂದಿದ್ದು ನಾಷ್ಟಕ್ಕೆ, ಮಧ್ಯಾಹ್ನ ಊಟನೂ ಇಲ್ಲ. ಇವಾಗ ಊಟ ಮಾಡೋಣ ಅಂತ ಇಲ್ಲಿ ಬಂದರೆ ಇಲ್ಲಿ ಯಾವುದು ಹೋಟ್ಲೇ ಇಲ್ಲ. ಸೊ ಈಗ ಊಟ ಬೇಕು ಅಂದರೆ ಅಲ್ಲಿ ಕಾಣಿಸ್ತಿದ್ಯಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ದಾಟಿದ್ರೆ ಅದಾದ್ಮೇಲೆ ಸಿಗುತ್ತೆ ಊಟ. ನನಗಂತೂ ಈಗ ಜೀವ ಬಾಯಿಗೆ ಬರ್ತದೆ, ಆದರೂ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೊಡ್ತಾ ಇದ್ದೀನಿ. ಈಗ ನನ್ನ ಪರಿಸ್ಥಿತಿ ಹೆಂಗಾಗೋಗೈತೆ ಅಂದರೆ ಅದು ಯಾವುದೋ ಮೀಮಲ್ಲಿ ಐತಲ್ಲ, ಅಣ್ಣ ನನ್ನ ಕೈಲಿ ಆಗ್ತಿಲ್ಲ ಕಾರಣ ಅಂತ, ಹಂಗಾಗೋಗೈತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ, ಅವ್ವ ಅಯ್ಯೋ. ಗುರುವೆ ಫೈನಲಿ ಈಗ ಆಲ್ಮೋಸ್ಟ್ 4 ಕಿಲೋಮೀಟರ್ ಬಂದಿದ್ದೀನಿ. ಅದು ಎಷ್ಟು 80 kg ಎತ್ಕೊಂಡು. ನನ್ನ ಕಡೆಯಿಂದ ಒಂದು ಬೆಸ್ಟ್ ಸಜೆಷನ್, ನೀವೀಗ ಒಂದು ಟ್ರಕ್ ಮಾಡ್ಬೇಕಂದ್ರೆ ಲಗೇಜ್ನೆಲ್ಲ ಹೋಮ್ ಸ್ಟೇಲಿ ಇಟ್ಬಿಡಿ. ಸೊ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಖಾಲಿ ಕೈಯಲ್ಲಿ ಈ ಒಂದು ಟ್ರಕ್ ಮಾಡಿ. ಯಾಕೆ ಅಂದ್ರೆ ಇದುವರೆಗೂ ನನಗೊತ್ತಿರಂಗೆ ಯಾರು ಇಷ್ಟು kg ಎತ್ಕೊಂಡು ಟ್ರಕ್ ಮಾಡಿಲ್ವಂತೆ. ಸೊ ನಾನಾದ್ರೆ ಬಂಡ ಧೈರ್ಯದಿಂದ ಮಾಡ್ಬಿಟ್ಟಿದ್ದೀನಿ. ಅಂಡ್ ಫೈನಲಿ ಈಗ ರೀಚ್ ಆಗಿದ್ದೀನಿ ಕಿನ್ನೂರ್ ಕಡೆಗೆ. ಆಲ್ಮೋಸ್ಟ್ 4 ಕಿಲೋಮೀಟರು. ಬಟ್ ಅಲ್ಲಿ ಕಾಣಿಸ್ತಿದೆಯಲ್ಲ ವ್ಯೂ, ಕೋಟಿ ಕೊಟ್ರು ಸಿಗಲ್ಲ. ಸೊ ಗೈಸ್ ಆಲ್ಮೋಸ್ಟು 4 ಕಿಲೋಮೀಟರ್ ಟ್ರಕ್ ಮಾಡಿಕೊಂಡು ಈಗ ನಾನು ಬಂದಿದ್ದೀನಿ ಕಿನ್ನೂರ್ ಹತ್ರ. ಸೊ ಇಲ್ಲೇ ಒಂದು ಹೋಟ್ಲ್ ಇತ್ತು. ಈ ಹೋಟ್ಲ್ ಇರಲಿಲ್ಲ ಅಂದರೆ ಇವತ್ತು ನನ್ನ ಕತೆ ಅದೋಗತ್ತೆ. ಯಾಕಂದರೆ 80 kg ವೆಯ್ಟ್ ಎತ್ಕೊಂಡು ಇಲ್ಲಿವರೆಗೂ ಬಂದಿರೋದೆ ತುಂಬ ಗ್ರೇಟ್. ಅದರಲ್ಲೂ ನಂದು ಇದು ಬಂದು ಫಸ್ಟ್ ಮೌಂಟೇನ್ ಟ್ರಕ್ಕು. ಸೊ ಸಕ್ಕ ಸುಸ್ತಾಗೈತೆ. ಈಗ ಈ ಲಗೇಜ್ನ ಇಲ್ಲೇ ಇಟ್ಬಿಟ್ಟು ಇಲ್ಲಿ ಬಂದು ಫೇಮಸ್ ಏನಂತಂದರೆ ಸಿಡ್ಡು. ಸೊ ಇದು ಬಂದು ಮೊಮೋಸ್ ಟೈಪಲ್ಲಿ ಇರುತ್ತೆ, ಒಳಗಡೆಗೆ ಆನಿಯನ್ ಇರುತ್ತೆ.
ಸೊ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸೂಪರು, ಯಾಕಂದ್ರೆ ಹೊಟ್ಟೆ ಹಸ್ದಾಗ ಏನು ಕೊಟ್ಟರು ಅಮೃತನೇ. ಸೊ ಈಗ ಇದನ್ನು ತಿನ್ಕೊಂಡು ಇಲ್ಲಿಂದ ಮತ್ತೆ ನಾವು ನೆಕ್ಸ್ಟು 4 ಕಿಲೋಮೀಟರ್ಸ್ ಹೋಗ್ಬೇಕು. ಇಲ್ಲಿಂದ ಅಲ್ಲಿಗೆ ಹೋದ್ರೆ ಆಮೇಲೆ ಬೇಸ್ ಕ್ಯಾಂಪ್ ಸಿಗುತ್ತೆ. ಸೊ ಅಲ್ಲಿ ಸ್ಟೇ ಆಗಿ ಮತ್ತೆ ನಾಳೆ ನಾನು ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಗುರು, ಟೈಮ್ ಈಗ ಸುಮಾರು 6:30. ಈ ಒಂದು ಯೂಲಾಕಾಂಡದಲ್ಲಿ ನಿಜವಾದ ಟ್ರಕ್ ಯಾವುದು ಅಂತಂದ್ರೆ ಇವಾಗ ಸ್ಟಾರ್ಟ್ ಆಗ್ತೈತೆ. ಅಸ್ಲಿ ಟ್ರಕ್ಕು ನೋಡ್ತಾ ಇರ್ಬೋದು, ಮೌಂಟೈನ್ ಇಂದ ಕರಗಿ ಬರ್ತಿರುವಂತ ನೀರು ಗುರು. ವಾವ್, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಟೈಮ್ ಸುಮಾರು ಈಗ 7:30 ಆಯ್ತು. ಸೊ ನಾನು ಇನ್ನೂ ಅಲ್ಲಿ ಕಾಣಿಸ್ತಿದ್ಯಲ್ಲ ಮೇಲ್ಗಡೆ, ಅಲ್ಲಿಗೆ ಹೋಗ್ಬೇಕು. ದಾರಿ ನೋಡ್ರಿ. ಸೊ ಮೇ ಬಿ ರೀಚ್ ಆಗೋಷ್ಟೊತ್ತಿಗೆ ಇವತ್ತು 9:30 ಆದರೂ ಆಗ್ಬೋದು. ಅದು ಅಲ್ಲದೆ ಹೆವಿ ಕೋಲ್ಡ್ ಐತೆ, ಉಸಿರು ಬೇರೆ, ಆಕ್ಸಿಜನ್ ಲೆವೆಲ್ ಬೇರೆ ಕಮ್ಮಿ ಆಗ್ತೈತೆ, ಉಸಿರು ಕಟ್ತೈತೆ. ಆದರೂ ಪರವಾಗಿಲ್ಲ, ಈ ಟ್ರಕ್ ನಾನು ಮಾಡೇ ಮಾಡ್ತೀನಿ. ಫೈನಲಿ ಆದರೆ ಇಕೋ ಬೇಸ್ ಕ್ಯಾಂಪ್ ಬಂದಾಯಿತು. ಇವಾಗ ಏನಿಲ್ಲ, ಜಸ್ಟ್ ಊಟ ಮಾಡಿಕೊಂಡು ಆ ಒಂದು ಕ್ಯಾಂಪಲ್ಲೇ ಮಲ್ಕೊಡುವಂಥದ್ದು. ಆ ಒಂದು ಕ್ಯಾಂಪ್ಗೆ ಕಾಸ್ಟ್ ಬಂದು ಪರ್ ಪರ್ಸನ್ಗೆ 800 ರುಪೀಸು. ನೀವೇನೋ ಓನ್ ಕ್ಯಾಂಪ್ ಎತ್ಕೊಬಂದರೆ ಇಲ್ಲಿ ಹಾಕೊಳಕ್ಕೆ ಬಿಡೋಲ್ಲ. ಒಂದು ವೇಳೆ ಅವ್ರು ಗೊತ್ತಿಲ್ಲದೆ ಹಾಕಿದ್ರೆ ಮಿನಿಮಮ್ 5,000 ರೂಪಾಯಿ ಫೈನ್ ಇರುತ್ತೆ. ಗುರುವೆ, ಈ ಯೂಲಾಕಾಂಡದ್ದು ಟ್ರೆಕ್ ಮಾಡ್ತಾ ಇದ್ದಾಗಿಂದ ನಿಜವಾಗ್ಲೂ ಎಲ್ಲ ಹೊಸ ಥರದ ಎಕ್ಸ್ಪೀರಿಯನ್ಸು. ಆ್ಯಕ್ಚುಲಿ ಇವಾಗ ನಾವು ಮಿಡ್ ಮೇಲಿದ್ದೀವಿ, ಎಷ್ಟು ಬಿಸಿಲಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಆದ್ರೂ ಫುಲ್ಲು ಕೋಲ್ಡ್ ಆಗಿ ಕೈಯೆಲ್ಲ ಒಂಥರ ಫ್ರೀಸ್ ಆದಂಗೆ ಆಗ್ತೈತೆ. ಸೊ ಅದಕ್ಕೆ ಇಲ್ಲಿ ಬಂದು ಒಲೆ ಮುಂದ್ಗಡೆ ಕೂತ್ಕೊಂಡು ಬೆಂಕಿ ಕಾಯಿಸ್ಕೊತಾ ಇದೀವಿ. ಆ್ಯಂಡ್ ನೋಡ್ರಿ, ಅಡುಗೆ ಏನು ಗೊತ್ತಾ, ಆಲೂಗೆಡ್ಡೆ ಪಲ್ಯ, ಚಪಾತಿ. ಸೊ ಭಯ್ಯ ಹಾಯ್ ಬೋಲೋ ಸಬ್. ಇವ್ರು ಗೊತ್ತಲ್ಲ, ಲಕ್ಷ್ಮಣ್ ಬಾಯ್. ಲಕ್ಷ್ಮಣ್ ಬಾಯ್. ಹಾ, ಬೋಲ್ ದಿಯಾ ಮೇ. ಕೊನೆಗೂ ಬಿಸಿ ಬಿಸಿ ಊಟ ರೆಡಿ ಆಗಿದೆ ನೋಡ್ಬೋದು. ಈಗಿರೋ ಕೋಲ್ಡ್ಗೆ ನೆಮ್ಮದಿಯಾಗಿ ತಿಂದುಬಿಟ್ರೆ ಅದೇ ಸ್ವರ್ಗ. ಟೇಸ್ಟ್ ಕೂಡ ಸೂಪರ್ ಆಗಿದೆ. ಬಿಸಿ ಇರೋದಕ್ಕಂಗೆ ನೆಮ್ಮದಿ. ಇವಾಗ ಇದನ್ನು ತಿನ್ಕೊಂಡು ಕ್ಯಾಂಪ್ ಸೈಡ್ಗೆ ಹೋಗಿ ಪಾಚಾಡೋದೆ. ಫೈನಲಿ ಈಗಷ್ಟೇ ಊಟ ಮಾಡಿಕೊಂಡು ಕ್ಯಾಂಪಿಗೆ ಬಂದೆ ಮಲ್ಕೊಳ್ಳೋಕ್ಕೆ. ಎಷ್ಟು ಕೋಲ್ಡ್ ಐತಂದರೆ ಅಟ್ ಪ್ರೆಸೆಂಟ್ ನಾವಿವಾಗಿರೋದು ಸಿ ಲೆವೆಲಿಂದ 8,000 ಫೀಟ್ ಮೇಲ್ಗಡೆ. ಹೆವಿ ಕೋಲ್ಡ್ ಅಂದರೆ ಕೋಲ್ಡು. ಅದರಲ್ಲೂ ನಾನು ಬೇರೆ ಗ್ಲೌಸ್ ಮರ್ತುಬಿಟ್ಟಿದ್ದೀನಿ. ಹೆಂಗೆ ಅಂದರೆ ಕೈಯೆಲ್ಲ ಫ್ರೀಸ್ ಆಗ್ತೈತೆ. ಸೊ ಇವಾಗಷ್ಟೇ ನೀವು ನೋಡ್ಬೋದು, ಈಗ ನೋ ಕಾಣಿಸ್ತಿದ್ಯಾ ಏನೋ ಸ್ಲೀಪಿಂಗ್ ಬ್ಯಾಗು ಎಷ್ಟು ಸೈಜ್ ಐತೆ, ಎಷ್ಟು ಥಿಕ್ನೆಸ್ ಐತೆ. ಇದ್ರ ಮೇಲ್ಗಡೆ ಒಂದು ಉಲನ್ ವಿಯರು, ಅದಲ್ಲದೆ ಎಕ್ಸ್ಟ್ರಾ ಒಂದು ರಗ್ಗು, ಜೊತೆಗೆ ಬೆಡ್ಡು. ಸೊ ಇಷ್ಟೆಲ್ಲ ಇಲ್ಲ ಅಂತಂದರೆ ನಿಜವಾಗ್ಲೂ ಹಿಮಾಲಯದಲ್ಲಿ ಇರಬೇಕು ಅಂದರೆ ತುಂಬಾ ಕಷ್ಟ. ಸೊ ನಾನು ಅನ್ಕೋತಾ ಇದ್ದೆ ತುಂಬ ಈಸಿ ಅಂತ. ಇದು ಅಷ್ಟು ಈಸಿ ಅಲ್ಲ. ಆ್ಯಕ್ಚುಲಿ ಇವಾಗವರೆಗೂ ಏನು ನೋಡಿದ್ದೀರ ನೀವು ಟ್ರಕ್ಕು, ಇಲ್ಲಿವರೆಗೂ ಇದೆಲ್ಲ ಟ್ರಕ್ಕು. ನಾಳೆ ಸ್ಟಾರ್ಟ್ ಆಗುತ್ತೆ ಅಸ್ಲಿ ಟ್ರಕ್ಕು ಮತ್ತು ಅಸ್ಲಿ ಅಡ್ವೆಂಚರು. ಸೊ ನೀವು ಇಲ್ಲಿವರೆಗೂ ವೀಡಿಯೋ ನೋಡಿದ್ರೆ ಅಂದರೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಲೈಕ್ ಮಾಡಿ, ನಾಳೆಯ ಅಡ್ವೆಂಚರ್ಗೆ ವೆಯ್ಟ್ ಮಾಡ್ತಾರೆ. ಸೊ ಮತ್ತೆ ಸಿಗ್ತೀನಿ ನಾಳೆ. ಅಲ್ಲಿವರೆಗೂ ಎಲ್ರಿಗೂ ಗುಡ್ ನೈಟ್, ಶುಭರಾತ್ರಿ, ಆರಾಮಾಗಿ ಪಾಚ್ಕೊಳ್ಳಿ.